ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ದಿನೇಶ್ ಗುಳಿಗೌಡ ನಮ್ಮ ಕ್ಷೇತ್ರದವರೇ ಆದ MLC ಅವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತೇನೆ. ಇನ್ನೊಬ್ರು ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ಹಳೆಯ ಆತ್ಮೀಯ ಮಿತ್ರರಾದ ನಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಈಗ ತಾನೇ ಆಗಮಿಸಿದಂತ ನಮ್ಮ ಸಚಿವರಾದ ಶಿವನಾಥ್ ಪಾಟೀಲ್ ಅವರು ಆಗಮಿಸಿದ್ದಾರೆ. ಈಗ ಮೊನ್ನೆ ತಾನೇ ನಮ್ಮ ತಾಲೂಕಿಗೆ ಬಂದು ಹೋಗಿದ್ರು, ಅವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತೇನೆ. ಮಹಿಳಾ ಅಧ್ಯಕ್ಷನೇ ಆದ ಪುಷ್ಪಾ ಅಮರನಾಥ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಎಂದರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಕೇರ್ಪೇಟೆ ಮಾಜಿ ಶಾಸಕರು ಹಿರಿಯರು ಆದಂತ KP ಚಂದ್ರಶೇಖರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿ ನಮ್ಮ ಆತ್ಮೀಯರಾದ ಗೌರಿಶಂಕರ್ ಮಾಜಿ ಶಾಸಕರು, ಅವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ನಮ್ಮ ಹಿರಿಯ ಮುಖಂಡರು ಸಂಪಂಗಿ ಅವರು ಆಗಮಿಸಿದರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ನಮ್ಮ ಆತ್ಮೀಯರು RV ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ನಿಮ್ಮೆಲ್ಲರ ಅಚ್ಚಿನ ನಾಯಕ ಮೂರ್ತಿಬೇಗೌಡರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಬಹಳಷ್ಟು ಜನ ಬಂದಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ತಡ ಆಗಿರೋದ್ರಿಂದ ಕ್ಷಮಿಸಬೇಕು. ಎಲ್ರಿಗೂ ಕೂಡ ಒಕ್ಕೊರಲಿಂದ ಸ್ವಾಗತವನ್ನ ಕೋರ್ತಾ, ನಮ್ಮ ಜಿಲ್ಲೆಯ ಕಿಸಾನ್ ಕಾಂಗ್ರೆಸ್ನ ಸಚಿನ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ವಿವಿಧ ಮೋರ್ಚಾದ ಅಧ್ಯಕ್ಷರುಗಳು, ಮಳವಳ್ಳಿ ಶಿವಣ್ಣವರು, ಬಹಳಷ್ಟು ನಮ್ಮ ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಎಲ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ, ಅದೇ ರೀತಿ ಬೆಳಗ್ಗೆ 10:30 ವಿವಿಧ ಗ್ರಾಮಗಳಿಂದ ಬಂದು ಕಾಯ್ತಾ ಇರ್ತಕ್ಕಂಥ ತಮ್ಮ ಎಲ್ಲ ತಂದೆ ತಾಯಿಯಂದರಿಗೆ, ಅಣ್ಣ ತಮ್ಮಂದರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ, ಮುಂದಿನ ಕಾರ್ಯಕ್ರಮ ನಮ್ಮ ಎಲ್ಲ ಹಿರಿಯ ಮುಖಂಡರು ನಾಯಕರುಗಳು ನಡೆಸ್ಕೊಡ್ತಾರೆ ಅಂತೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಬಹಳಷ್ಟು ಜನ ಹೆಸರು ಹೇಳಲಿಕ್ಕಾಗಿಲ್ಲ, ದೊಡ್ಡ ಪಟ್ಟಿ ಇದೆ, ಎಲ್ಲ ಕ್ಷಮೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನ ಕುರಿತು ಸ್ವಾಗತವನ್ನ ಕೋರಿದಂತಹ ಶ್ರೀ ಉದಯಣ್ಣರ್ ಅವರಿಗೆ ಧನ್ಯವಾದವನ್ನ ಅರ್ಪಿಸ್ತಾ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಸಕ್ಕರೆ ನಾಡಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂತಹ ಶ್ರೀ, ದಯವಿಟ್ಟು ಕ್ಷಮೆ ಇರಲಿ, ಸಣ್ಣ ಬದಲಾವಣೆ. ಕಾರ್ಯಕ್ರಮದಲ್ಲಿ ದೀಪವನ್ನ ಬೆಳಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕಾಗಿ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಸರ್ ಅವರಲ್ಲಿ ವಿನಂತಿ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಎಲ್ಲರ ಜೀವನದಲ್ಲೂ ಸಂತೋಷದ, ಆರೋಗ್ಯದ, ನೆಮ್ಮದಿಯ ಬೆಳಕು ತುಂಬಿರಲಿ ಅಂತ ಆಶಿಸ್ತಾ, ನಮ್ಮ ಪಕ್ಷದ ಎಲ್ಲ ಗಣ್ಯಾತಿ ಗಣ್ಯರು ದೀಪವನ್ನ ಬೆಳಗಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯವನ್ನ ನೆರವೇರಿಸುತ್ತಿದ್ದಾರೆ. ನೀವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮೂಲಕ असतोम सद्गमय तमसोम ज्योतिर्गमय मृत्योर्म अमृतंगमय. ಎಲ್ಲರ ಜೀವನದಲ್ಲೂ ಯಾವತ್ತೂ ಸಂತಸದ ಬೆಳಕು ತುಂಬಿರಲಿ ಅಂತ ಆಶಿಸ್ತಾ, ದೀಪವನ್ನ ಬೆಳಗಿ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.